ಪ್ರತಿಯೊಬ್ಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು 4000 ವಾಚ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟ್ ಮಾಡೋದಕ್ಕೆ ನಾವು ಏನೆಲ್ಲ ಸರ್ಕಸ್ ಮಾಡಬೇಕು, ಈ ತರ ನಿಮ್ಮ ಒಂದು ತಲೆಯಲ್ಲಿ ಡೌಟ್ಗಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ತಾರೆ, ನಿಮ್ಗೆಲ್ಲ ಡೌಟ್ ಕ್ಲಿಯರ್ ಆಗುತ್ತೆ. ಈ ಒಂದು ಟಾರ್ಗೆಟ್ ನ ರೀಚ್ ಮಾಡೋದಂದ್ರೆ 4000 ವಾಚ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ ನ ಟಾರ್ಗೆಟ್ ಮಾಡೋದು ತುಂಬಾ ಈಸಿ. ಆ ಒಂದು ಟಾರ್ಗೆಟ್ ನ ಯಾವ ರೀತಿ ರೀಚ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಹೇಳ್ತೀನಿ, ಕೊನೆವರೆಗೂ ನೋಡ್ತಾರೆ. ಬನ್ನಿ ಇವತ್ತಿನ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ ಟಾರ್ಗೆಟ್ ನಾವು ರೀಚ್ ಮಾಡ್ಬಿಟ್ರೆ ನಮ್ಗೆ ದುಡ್ಡು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತಾ? ಇವಾಗ 2026 ಮತ್ತೆ 25 ಸ್ಟಾರ್ಟ್ ಮಾಡಿದವರು ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ, ಕೆಲವೊಬ್ರು ಟ್ಯಾಲೆಂಟ್ ಇದ್ದವರು ಪ್ರತಿಯೊಂದು ವಿಡಿಯೋದನ್ನ ತಮ್ಮ ಡೈಲಿ ಒಂದು ಲೈಫ್ ಅಲ್ಲಿ ಅಪ್ಲೋಡ್ ಮಾಡುವಂತ ವಿಡಿಯೋಸ್ ಒಂದು ಇಂಪ್ರೂವ್ಮೆಂಟ್ ಇರುತ್ತೆ. ಕೆಲವು ಜನ ಏನ್ ಮಾಡ್ತಾರೆ, ಒಂದು ದೊಡ್ಡ ಯೂಟ್ಯೂಬರ್ಸ್ ಗಳಾಗಿರ್ಬೋದು ಮತ್ತೆ ಬೇರೆ ಮಾಡಿರುವ ಒಂದು ಕಂಟೆಂಟ್ ಅನ್ನ ಕಾಪಿಯನ್ನು ಹೊಡಿತಾರೆ. ಆ ತರ ನೀವು ಯಾವತ್ತೂ ಮಾಡಕ್ ಹೋಗ್ಬೇಡ್ರಿ. ಈ ರೀತಿ ಒಂದು ಮಾಡಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಗ್ರೋ ಆಗಿ ಸಕ್ಸಸ್ಫುಲ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಆ ರೀತಿ ಒಂದು ಕಂಟೆಂಟ್ ನಾವು ಕಾಪಿ ಯಾವತ್ತು ಮಾಡಬಾರ್ದು. ಯಾಕಂದ್ರೆ ಒಂದು ಸ್ಟೋರಿ ಮುಖಾಂತರ ಹೇಳ್ತೀನಿ, ಕೇಳ್ಕೊಂಬನ್ನಿ. ಕಂಟೆಂಟ್ ಕಾಪಿ ಯಾಕೆ ಮಾಡಬಾರ್ದು ಅಂದ್ರೆ, ಈ ಒಂದು ಮೊಲ ಮತ್ತೆ ಆಮೆ ಕಥೆನ ನೀವು ಕೇಳೇ ಇರ್ತೀರಾ. ಇನ್ನೊಂದ್ಸಲ ಒಂದು ಬೇರೆ ಎಕ್ಸಾಂಪಲ್ ಮುಖಾಂತರ ನಿಮ್ಮ ಮುಂದೆ ಹೇಳ್ತೀನಿ, ಕೇಳ್ಕೊಂಬನ್ನಿ. ಈ ಒಂದು ಕಥೆಯಲ್ಲಿ ಮೊಲ ಅಂದ್ರೆ ಯಾರು ಕಂಟೆಂಟ್ ಕಾಪಿ ಹೊಡಿತಾರಲ್ಲ ಅವರು, ಯಾರು ದೊಡ್ಡ ಯೂಟ್ಯೂಬರ್ಸ್ ಆಗಿರ್ತಾರಲ್ಲ ಅವರು ಆಮೆ ಆಗಿರ್ತಾರೆ. ಯಾಕಂದ್ರೆ ಅವರು ಮಾಡುವ ಒಂದು ಕಂಟೆಂಟ್ ಡೈಲಿ ಪೋಸ್ಟ್ ಮಾಡ್ತಾರೆ ಮತ್ತೆ ಡೈಲಿ ತಮ್ಮ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋನ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ತಾರೆ. ಆದ್ರೆ ಈಗ ತಾನೇ ಸ್ಟಾರ್ಟ್ ಮಾಡಿರುವಂತ ಯೂಟ್ಯೂಬರ್ಸ್ ಗಳೇ ಮಾಡ್ತಾರೆ, ಅವ್ರು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಯಾರು ಮಾಡಿರ್ತಾರಲ್ಲ ಅವರ ಒಂದು ಕಂಟೆಂಟ್ ನ ಕಾಪಿ ಹೊಡೆಯಕ್ಕೆ ಹೋಗ್ತಾರೆ. ಆ ಒಂದು ಕಂಟೆಂಟ್ ಇವ್ರಿಗೆ ಸಕ್ಸಸ್ಫುಲ್ ಸಿಗಲ್ಲ. ಯಾಕಂದ್ರೆ ಅವ್ರದೇ ಒಂದು ಕಂಟೆಂಟೇ ಬೇರೆ, ಇವ್ರದ್ದು ಒಬ್ರು ಮಾಡಿರುವಂತ ಕಂಟೆಂಟ್ ನ ಇನ್ನೊಬ್ರು ಮಾಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ. ಯಾವುದೇ ಒಂದು ಕಾರಣಕ್ಕೂ ಆ ಒಂದು ವಿಡಿಯೋ ವೈರಲ್ ಆಗಲ್ಲ ಮತ್ತೆ ನೀವು ಅದರಿಂದ ಒಂದು ಯಾವುದೇ ರೀತಿಯ ಗಳಿಕೆ ಕೂಡ ಆಗಲ್ಲ. ಈ ಕಥೆನ ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದೀನಿ. ಈ ಒಂದು ಕಥೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ, ಕತೆ ಮುಗಿತು. ಇವಾಗ ಯಾವ ರೀತಿ 4000 ವಾಚ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಪ್ರತಿಯೊಂದು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು ಒಂದು ಬೇರೆಯವ್ರ ಕಂಟೆಂಟ್ ನ ಕಾಪಿ ಹೊಡೋದು ನಿಲ್ಲಿಸ್ಬಿಡಿ. ಯಾಕಂದ್ರೆ ಅವರೇ ಒಂದು ಕಾಮಿಡಿ ಕಂಟೆಂಟ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕಾಮಿಡಿ ಕಂಟೆಂಟ್ ಕೊಡ್ತಾರೆ, ಒಂದು ಲಾಕ್ಸ್ ಅನ್ನು ಮಾಡ್ತಾರೆ, ಅಥವಾ ಫಿಲಿಂ ಬಗ್ಗೆ ಒಂದು ಯಾವುದೇ ರೀತಿಯ ರೋಸ್ಟ್ ವಿಡಿಯೋ ಮತ್ತೆ ಯಾವುದೇ ರೀತಿಯ ರೀಲ್ಸ್ ಗನ ರೋಸ್ಟ್ ವಿಡಿಯೋವನ್ನು ಮಾಡ್ತಾರೆ. ಅವ್ರು ಮಾಡಿರ್ತಾರೆ ಅಂತ ಹೋಗಿ ನೀವು ಕೂಡ ಮಾಡಕ್ ಹೋಗ್ಬೇಡಿ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ನ ನೀವು ಫಸ್ಟ್ ಗುರುತಿಡಿದಾದ್ಮೇಲೆ ಆ ಒಂದು ಟ್ಯಾಲೆಂಟ್ ಮೇಲೆ ನೀವು ಯಾವ್ದ್ರಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಅನ್ನೋದು ನಿಮ್ಗೆ ಭವಿಷ್ಯ ಇದೆ. ಆ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಒಂದು ವಿಡಿಯೋದಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗ್ತಾರೆ. ಮತ್ತೆ ಆ ಒಂದು ವಿಡಿಯೋ ಯಾವ ರೀತಿ ನಾವು ಜನರಿಗೆ ತಲುಪಿಸ್ಬೇಕು ಅದೊಂದು ಮೈಂಡಲ್ಲಿ ಇರಲಿ. 4000 ವಾಚ್ ಅವರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋಕೆ ಹೋಗಿ ಯಾವ್ದಾವ್ದೋ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ತಲೆಗೆಟ್ಟೋಗಿ ಬೇರೆ ಒಂದು ಯೂಟ್ಯೂಬರ್ಸ್ ಯಾರು ಫೇಕ್ ಆಗಿ ಹೇಳಿರ್ತಾರೆ ಆ ಒಂದು ಪ್ರೊಸೀಜರ್ ನ ಫಾಲೋ ಮಾಡಿ ಅವರ ಒಂದು ಅಕೌಂಟ್ ನ ಬ್ಲಾಕ್ ಅನ್ನು ಮಾಡ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಆ ಒಂದು ಅಕೌಂಟ್ ಡಿಲೀಟ್ ಕೂಡ ಕಂಪ್ಲೀಟ್ ಆಗಿ, ಡಿಲೀಟ್ ಅಂದ್ರೆ ಜಿಮೇಲ್ ಮೆಸೇಜ್ ಬರುತ್ತೆ, ಈ ಒಂದು ನಿಮ್ಮ ಒಂದು ಅಕೌಂಟ್ ಡಿಲೀಟ್ ಆಗಿದೆ ಅನ್ನೋದು ಮೆಸೇಜ್ ಕೂಡ ಬಂದ್ಬಿಡುತ್ತೆ ಅವರಿಗೆ. ಆ ಒಂದು ಅಡ್ಡದಾರಿನ ಬಿಟ್ಟು ನಿಮ್ಮ ಒಂದು ಓನ್ ದಾರಿಲಿ ನಿಮ್ಮ ಒಂದು ಓನ್ ಕಂಟೆಂಟ್ ಅಲ್ಲಿ ನೀವು ಒಂದು ಕಂಟೆಂಟ್ ಅನ್ನ ಮಾಡಿ ಆ ಒಂದು ಕಂಟೆಂಟ್ ನೋಡ್ತಾ ಇರಿ. ಒಂದಲ್ಲ ಎರಡಲ್ಲ, ಪ್ರತಿ ಸಲ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಿ. ಯಾವಾಗ ಒಂದು ವಿಡಿಯೋ ವೈರಲ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರಿ ಮತ್ತು ಪ್ರತಿಯೊಂದು ವಿಡಿಯೋದಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗ್ತಾನೆ ಇರಬೇಕು. ಒಂದು ವಿಡಿಯೋದಲ್ಲಿ ನೀವು ಹೊಸ ಐಡಿಯಾನ, ಹೊಸ ಒಂದು ಟೆಕ್ನಿಕ್ ನ, ಒಂದು ನ್ಯಾಕ್ ನ ನೀವು ಆ ಒಂದು ವಿಡಿಯೋದಲ್ಲಿ ಪ್ರಸ್ತಾವನ ಮಾಡ್ಕೊಂತಾನೆ ಹೋಗ್ಬೇಕು. ಏನಂದ್ರೆ ಒಂದು ವಾರದಲ್ಲಿ ಒಂದೇ ಒಂದು ಪೋಸ್ಟ್ ಹಾಕೋದು, ಎರಡೇ ಪೋಸ್ಟ್ ಹಾಕೋದು, ಪೋಸ್ಟ್ ಅಂದ್ರೆ ಇನ್ಸ್ಟಾ ಪೋಸ್ಟ್ ಅಲ್ಲ, ಒಂದೇ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡೋದು ಯೂಟ್ಯೂಬ್ ಅಲ್ಲಿ. ಆ ರೀತಿ ಮಾಡಬೇಡಿ. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಪ್ರತಿಯೊಬ್ಬರು ಯೂಟ್ಯೂಬ್ ಅಲ್ಲಿ ಸಕ್ಸಸ್ಫುಲ್ ಆಗೋಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಬೇರೆ ಒಂದು ಕಂಟೆಂಟ್ ನ ಕಾಪಿ ಮಾಡಿ ನೀವು ಸಕ್ಸಸ್ಫುಲ್ ಆಗ್ತೀನಿ ಅಂತ ತಿಳ್ಕೊಂಡ್ರೆ ಆ ಒಂದು ಮೈಂಡ್ ಸೆಟ್ ನ ಇವಾಗೆ ತೆಗ್ದು ಹಾಕ್ಬಿಡಿ. ಎಕ್ಸಾಂಪಲ್, ನೀವು ಅಲ್ಲಿ ತುಂಬಾ ಜನ ನಿಂತಿದ್ದಾರೆ ಮತ್ತು 1000 ಜನ ನಿಂತಿದ್ದಾರೆ, ಅದರಲ್ಲಿ ನೀವು ಓಡಾಡಿದ್ರೆ ಆ ಜನ ಯಾರನ್ನ ಕಂಡುಹಿಡಿಯಲು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮ ಒಂದು ಓನ್ ದಾರಿಯಲ್ಲಿ ನೀವು ನಡೀತಾ ಇರಬೇಕು. ನಿಮ್ಮ ಒಂದು ಓನ್ ಸ್ಟ್ರಾಟಜಿನ ಈ ಒಂದು ಯೂಟ್ಯೂಬ್ ಒಂದು ಜರ್ನಿಯಲ್ಲಿ ಪ್ರತಿನಿತ್ಯ ನೀವು ಯೂಟ್ಯೂಬ್ ಅಲ್ಲಿ ತರ್ತಾನೆ ಇರಬೇಕು. ಯಾವತ್ತು ನಾವು ಗುಂಪಲ್ಲಿ ಗೋವಿಂದ ಆಗ್ತೀವಿ, ಗುಂಪಲ್ಲಿ ನಾವು ಇರ್ತೀವಿ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ರೆಕಗ್ನೈಸ್ ಸಿಗಲ್ಲ ಮತ್ತೆ ಯಾವ ರೀತಿಯ ಸಕ್ಸಸ್ಫುಲ್ ಆಗಲು ನಿಮಗೆ ಸಾಧ್ಯ ಇಲ್ಲ. ಅದಕ್ಕೆ ಯಾವತ್ತು ಜೀವನದಲ್ಲಿ ಗುಂಪಲ್ಲಿ ಗೋವಿಂದ ಆಗ್ಬೇಡಿ. ನಿಮ್ಮ ಒಂದು ಓನ್ ಸ್ಟ್ರಾಟಜಿ ಮುಖಾಂತರ ನಿಮ್ಮ ಒಂದು ಓನ್ ದಾರಿಯಲ್ಲಿ ನಡೀತಾ ಇರಿ. ಯೂಟ್ಯೂಬ್ ಅಲ್ಲಿ ಕೆಲವರು ವಿಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಆ ಒಂದು ಫಸ್ಟ್ ವಿಡಿಯೋದಲ್ಲಿ ಅವರಿಗೆ ಮಾನಿಟೈಸ್ ಆಗ್ಬಿಡುತ್ತೆ ಮತ್ತೆ ಅವರಿಗೆ $100 ಪ್ಯಾರಾಮೀಟರ್ ಕಂಪ್ಲೀಟ್ ಆಗಿ ಅವ್ರಿಗೆ ದುಡ್ಡು ಕೂಡ ಬರ್ತಾ ಇರುತ್ತೆ.
ಅವರು ಒಂದೇ ಒಂದು ವಿಡಿಯೋದಲ್ಲಿ ಮಾನಿಟೈಸ್ ಆಗಿ ಆ ಒಂದು ಎಲ್ಲಾ ಸಬ್ಸ್ಕ್ರೈಬರ್ನ ಟಾರ್ಗೆಟ್ ನ ರೀಚ್ ಮಾಡ್ಬೇಕಂದ್ರೆ ತುಂಬಾ ಸುಲಭ ಅಲ್ಲ. ಯಾಕಂದ್ರೆ ಅವರು ತುಂಬಾ ಸಲ ನೋಡಿರ್ತಾರೆ ಬೇರೆ ಒಂದು ಕಂಟೆಂಟ್ ನ, ಮತ್ತೆ ಯಾವ ರೀತಿ ನಾವು ಒಂದು ಕಂಟೆಂಟ್ ನ ಜನರಿಗೆ ತಳಿಸ್ಬೇಕು ಆ ಒಂದು ಯೋಚನೆನ ಅವರು ಪ್ರತಿದಿನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಆ ಒಂದು ಫಸ್ಟ್ ವಿಡಿಯೋದಲ್ಲಿನೇ ಅವ್ರು ಎಷ್ಟೋ ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯೇನೋ ಅನ್ನೋ ತರ ಆ ಒಂದು ವಿಡಿಯೋದಲ್ಲಿ ತರ್ತಾರೆ, ಮತ್ತೆ ಆ ಒಂದು ವಿಡಿಯೋನ ಜನರಿಗೆ ಮುಡಿಸ್ತಾರೆ. ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು, ಹೊಸದಾಗಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಮಾಡೋರು, ಆ ಒಂದು ಟಾರ್ಗೆಟ್ ಏನಿರುತ್ತೆ ಯೂಟ್ಯೂಬ್ ಅಲ್ಲಿ, ಆ ಒಂದು ಟಾರ್ಗೆಟ್ ನ ನಿಮ್ ತಲೆದಿಂದ ತೆಗೆದಾಕ್ಬಿಡಿ ಗುರು. ಯಾಕಂದ್ರೆ ನಿಮ್ಮ ಟಾರ್ಗೆಟ್ ಏನು, ಡೈಲಿ ಕಂಟೆಂಟ್ ಮಾಡಬೇಕು, ವಿಡಿಯೋಸ್ ಮಾಡಬೇಕು, ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡಬೇಕು, ಆ ಒಂದು ಕಂಟೆಂಟ್ ಅಷ್ಟೇ ನಿಮ್ಮ ತಲೆಯಲ್ಲಿ ಇರಬೇಕು. ಅದು ಬಿಟ್ಟು ನಾವು 4000 ವಾಚರ್ಸ್ ಕಂಪ್ಲೀಟ್ ಮಾಡಬೇಕು, 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು, ಅವೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಅದನ್ನ ಯೋಚನೆ ಮಾಡ್ತಿದ್ರೆ ನಿಮ್ಮ ಒಂದು ಓನ್ ಟಾರ್ಗೆಟ್ ನ, ನಿಮ್ಮ ಒಂದು ಓನ್ ಐಡಿಯಾನ ಜನರಿಗೆ ತಲುಪಿಸೋಕೆ ಸಾಧ್ಯನೇ ಆಗುತ್ತಿಲ್ಲ. ಯಾಕಂದ್ರೆ ಬರೀ 4000 ವಾಚರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ ಆ ಒಂದು ಕಡೆಗೆ ನಿಮ್ ಗಮನ ಇದ್ರೆ ನಿಮ್ಮ ಒಂದು ಓನ್ ಸ್ಟ್ರಾಟಜಿ ಮತ್ತೆ ನೀವು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಮತ್ತೆ ಯಾವ ರೀತಿ ನಾವು ಕಂಟೆಂಟ್ ಮಾಡ್ಬೇಕು ಅನ್ನೋದೇ ಯೋಚನೆ ಮರ್ತೋಗ್ಬಿಡುತ್ತೆ. ಬರೀ ಆ ಒಂದು ಟಾರ್ಗೆಟ್ ಮೇಲೆ ರೀಚ್ ಆಗುತ್ತೆ. ಯಾವ ಒಂದು ಟಾರ್ಗೆಟ್ ನ ನೀವು ತೆಗ್ದಾಕ್ಬಿಡಿ, ನಿಮ್ಮ ಒಂದು ಓನ್ ಕಂಟೆಂಟ್ ನ ನೀವು ಕಂಟಿನ್ಯೂ ಪೋಸ್ಟ್ ಮಾಡ್ತಾ ಇರಿ. ಯಾಕಂದ್ರೆ ಬರೀ ಆ ಒಂದು ಪ್ಯಾರಾಮೀಟರ್ಸ್ 4000 ವಾಚರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಬೇಕು ಅದರಲ್ಲೇ ಯೋಚನೆ ಮುಳುಗಿದ್ರೆ ನೀವು ಇನ್ನ ನಿಮ್ಮ ಓನ್ ಕಂಟೆಂಟ್, ಓನ್ ಐಡಿಯಾಸ್ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನೀವೇನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿರ್ಬೇಕು, ಮತ್ತೆ ಯಾವುದೇ ರೀತಿಯ ಮಿಸ್ಟೇಕ್ಸ್ ಇದ್ರೆ ಆ ಒಂದು ಮಿಸ್ಟೇಕ್ ನ ಕರೆಕ್ಷನ್ ಮಾಡ್ಕೊಂಡು ಪ್ರತಿ ವಿಡಿಯೋಸ್ ಇಂಪ್ರೂವ್ಮೆಂಟ್ ಆಗ್ತಾನೆ ಇರಿ. ನೀವು ಡೈಲಿ ಅಥವಾ 2 ಡೇಸಿಗೆ ಒಂದ್ಸಲ ವಿಡಿಯೋನ ಪೋಸ್ಟ್ ಮಾಡ್ತಾನೆ ಇರಿ. ನಿಮ್ಮಲ್ಲಿ ನಿಮ್ಗೆ ಸೆಲ್ಫ್ ಯಾವ ರೀತಿ ಒಂದು ಕಾನ್ಫಿಡೆನ್ಸ್ ಬರುತ್ತಂದ್ರೆ, ಇಲ್ಲ ಫಸ್ಟ್ ವಿಡಿಯೋ ಈ ರೀತಿ ಬಂದಿದೆ, ಇವಾಗ ಈ ನೆಕ್ಸ್ಟ್ ವಿಡಿಯೋ ಬಂದು ಇನ್ನ ಚೆನ್ನಾಗಿರ್ಬೇಕು, ನೀವು ನೆಕ್ಸ್ಟ್ ವಿಡಿಯೋ ಇನ್ನ ಚೆನ್ನಾಗ್ ಅಂತ ಹೇಳಿ ನಿಮ್ಮ ಒಂದು ಓನ್ ಮೈಂಡ್ ಅಲ್ಲೇ ನಿಮ್ಮ ಥಾಟ್ ಬರುತ್ತೆ. ಆ ಒಂದು ಥಾಟ್ ಇಂದ ನೀವು ಪ್ರತಿ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ನೀವು ಏನೆಲ್ಲ ಕರೆಕ್ಷನ್ಗಳಿದೆ ಎಲ್ಲ ಕರೆಕ್ಷನ್ ಕರೆಕ್ಟ್ ಆಗಿ ನೀವು ಒಂದು ಪರ್ಫೆಕ್ಟ್ ವಿಡಿಯೋನ ಮಾಡ್ತೀರಾ. ಮತ್ತು ನಾವು ಪರ್ಫೆಕ್ಟ್ ಆಗಿ ವಿಡಿಯೋ ಮಾಡ್ಬೇಕು, ಪರ್ಫೆಕ್ಟ್ ಆಗಿ ಕ್ಯಾಮ್ರಾ ಹಿಡಿಬೇಕು, ಪರ್ಫೆಕ್ಟ್ ಆಗಿ ನಾವು ಮಾತಾಡ್ಬೇಕಂದ್ರೆ ಯಾವತ್ತು ಫಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ದೊಡ್ಡ ಯೂಟ್ಯೂಬರ್ಸ್ ಗಳಾಗಿರ್ಬೋದು, ಪ್ರತಿ ಸಲ ಅವ್ರು ಒಂದೇ ಟೇಕ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ 10 ಸಲ ಅಥವಾ 20 ಸಲ ಅದು ಟೇಕ್ ತಗೊಂಡಿರ್ತಾರೆ. ಅಂತ ದೊಡ್ಡ ಯೂಟ್ಯೂಬರ್ಸ್ ಗಳೇ ಆ ಒಂದು ಅಷ್ಟು ಟೇಕ್ ತಗೊಂತಾರ ಅಂದ್ರೆ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ವಿ, ನಾವೆಷ್ಟು ಟೇಕ್ ತಗೋಬಾರ್ದು ನೀವೇ ಯೋಚನೆ ಮಾಡಿ. ಇನ್ನೊಂದು, ನೀವು 10 ಸಲ ಟೇಕ್ ತಗೊಳ್ಳಿ ಅಥವಾ 100 ಸಲ ಟೇಕ್ ತಗೊಳ್ಳಿ, ನೀವು ಎದಕ್ಕೆ ಆ ಟೇಕ್ ತಗೊಂತೀರಾ ಅಂದ್ರೆ ನೀವು ಪ್ರತಿ ಸಲ ಒಂದು ಪರ್ಫೆಕ್ಟ್ ಆಗೋಕೆ ಟ್ರೈ ಮಾಡ್ತಾ ಇರ್ತೀರ. ಆ ಒಂದು ಟ್ರೈನೇ ನಿಮಗೆ ಒಂದು ಗುರಿ ಕಡೆ ತಲುಪಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಏನೇ ಒಂದು ಕರೆಕ್ಷನ್ ಇದ್ರೂ ಕೂಡ ಆ ಒಂದು 100 ಟೇಕ್ ಅಲ್ಲಿ 99 ಟೇಕ್ ಅಲ್ಲಿ ಕರೆಕ್ಷನ್ ಆಗ್ಬಿಡುತ್ತೆ. 100 ಸಲ ಏನ್ ಟ್ರೈ ಮಾಡ್ತಿರಲ್ಲ ಆ ಒಂದು ವಿಡಿಯೋ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಇಟ್ಕೊಳ್ಬೇಕಂದ್ರೆ ಇಲ್ಲ ಈ ವಿಡಿಯೋನ ಪಕ್ಕ ಈ ಒಂದು ವಿಡಿಯೋ 1 ಮಿಲಿಯನ್ ಓಡುತ್ತೆ ಅಥವಾ 1K ಓಡುತ್ತೆ ಅಂತ ನೀವೇ ಒಂದು ಮೈಂಡ್ ಸೆಟ್ ಅನ್ನು ಇಟ್ಕೊಳ್ಬೇಕು. ಅಂದ್ರೆ 1 ವ್ಯೂಸ್ ಬಂದ್ರೆ 1 ವ್ಯೂಸ್ ಬಂದಿದೆ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. 1 ವ್ಯೂಸ್ ಅಥವಾ 10 ವ್ಯೂಸ್ 100 ವ್ಯೂಸೇ ಬರಲಿ, ನೀವು ಮಾತ್ರ ಅಷ್ಟೇ ವ್ಯೂಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಆ ಒಂದು 100 ವ್ಯೂಸ್ ಅಂದ್ರೆ 100 ಜನ, 1 ಮಿಲಿಯನ್ ವ್ಯೂಸ್ ಅಂದ್ರೆ 10 ಲಕ್ಷ ಜನ. ಅದಕ್ಕೆ ನೀವು ಯಾವುದೇ ಒಂದು ಎಷ್ಟೇ ವ್ಯೂಸ್ ಬರಲಿ ನೀವು ಆ ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಒಂದು ಸ್ಟ್ರಾಟಜಿ ಏನಿದೆ, ನಿಮ್ಮ ಒಂದು ಓನ್ ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಒಂದು ಇಂಪ್ರೂವ್ ಮಾಡ್ಕೊಂತ ಹೋಗಿ. ಇನ್ನೊಂದು ಮೇನ್ ವಿಷಯ ಏನಂದ್ರೆ, ನೀವು ಯಾವಾಗ್ಲೂ ವ್ಯೂಸ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ವ್ಯೂಸ್ ಇಷ್ಟು ಬಂತು ಅಂತ ಯೋಚನೆ ಮಾಡೋ ಬದಲು ನೀವು ಯಾವ ರೀತಿ ಕಂಟೆಂಟ್ ನ ಮಾಡಬೇಕು, ಯಾವ ರೀತಿ ಆ ಒಂದು ವಿಡಿಯೋನ ಎಡಿಟ್ ಮಾಡಬೇಕು, ಯಾವ ರೀತಿ ವಿಡಿಯೋಸ್ ನ ಒಂದು ಜನರಿಗೆ ತಲುಪಿಸ್ಬೇಕು ಅದ್ರ ಒಂದು ಬಗ್ಗೆ ಯೋಚನೆ ಮಾಡಿದ್ರೆ ನೀವು ಪಕ್ಕ ಸಕ್ಸಸ್ಫುಲ್ ಆಗ್ತೀರಾ. ನೀವು ಎಷ್ಟೇ ವ್ಯೂಸ್ ಬಂದ್ರು ಆ ಒಂದು ವ್ಯೂಸ್ ನ ನೀವು ತಲೆಗೆ ಹಾಸ್ಕೋಬೇಡಿ. 100 ವ್ಯೂಸ್ ಬಂತಂದ್ರೆ 1 ಲಕ್ಷ ವ್ಯೂಸ್ ಬಂತು, ಆ ಒಂದು ಮೈಂಡ್ ಸೆಟ್ ಅಂತ ನೀವು ಇಟ್ಕೋಬೇಕು. ಯಾಕಂದ್ರೆ ನೀವು ಆ ರೀತಿ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ರೆ ನಿಮ್ ಮೈಂಡ್ ಯಾವ ರೀತಿ ಸ್ಟ್ರಾಂಗ್ ಆಗುತ್ತಂದ್ರೆ 10 ವ್ಯೂಸ್ ಬಂತಂದ್ರೆ 10K ವ್ಯೂಸ್, 20 ವ್ಯೂಸ್ ಬಂದ್ರೆ 20K ವ್ಯೂಸ್, ಈ ರೀತಿ ಒಂದು ಮೈಂಡ್ ಸೆಟ್ ನ ನೀವು ಒಂದು ಮೈಂಡ್ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಡುತ್ತೆ. ನಾವು ಸ್ಟ್ರಾಂಗ್ ಇದೀವಿ ಮತ್ತೆ ನಾವು ಈ ರೀತಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ಬೋದು, ನಾನು ಒಂದು ಒಳ್ಳೆ ಕಂಟೆಂಟ್ ಮಾಡ್ಬೋದು, ನನ್ನ ಒಂದು ವಿಡಿಯೋ 10K ಅಥವಾ 1K ಒಂದು ವ್ಯೂಸ್ ಓಡುತ್ತೆ ಮತ್ತೆ 1 ಮಿಲಿಯನ್ ವ್ಯೂಸ್ ಓಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಪ್ರತಿ ಒಂದು ವಿಡಿಯೋಸ್ ಅಲ್ಲಿ ಕೆಲಸ ಮಾಡ್ತಾ ಇರಿ. ಒಂದಲ್ಲ ಒಂದಿನ ಆ ಒಂದು ನೀವು ಅನ್ಕೊಂಡಿರುವಂತ ವ್ಯೂಸ್ ಟಾರ್ಗೆಟ್ ರೀಚ್ ಆಗೇ ಆಗುತ್ತೆ. ಅದಕ್ಕೆ ನೀವು ಕಂಟಿನ್ಯೂಸ್ ಪೋಸ್ಟ್ ಮಾಡ್ತಾ ಇರಿ. ಆ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ವರ್ಕ್ ಮಾಡಿದಾದ್ಮೇಲೆ ನಿಮ್ಮ ಒಂದು ಚಾನಲ್ ಅಲ್ಲಿ ಹೋಗಿ ನೀವೇ ಒಂದು ರಿಸಲ್ಟ್ ಅನ್ನು ನೋಡಿ. ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಹೇಳಿದೀನಿ. 4000 ವಾಚರ್ಸ್ ಮತ್ತೆ 1000 ಸಬ್ಸ್ಕ್ರೈಬರ್ ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಾವು ಯಾವ ರೀತಿ ನಾವು ಓನ್ ಸ್ಟ್ರಾಟಜಿ ಮಾಡ್ಬೇಕು ಎಲ್ಲ ಹೇಳಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೀವು ಚಾನಲ್ ಯಾರೋ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.